ಎಗ್ ಬುರ್ಜಿ ಮಾಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ ಎಗ್ ಬುರ್ಜಿ ಮಾಡೋದಕ್ಕೆ. ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಬೆಳ್ಳುಳ್ಳಿ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದ್ರ ಜೊತೆಗೆ ಕಡಲೆಬೇಳೆ, ಕಡಲೆಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಅದಾದಮೇಲೆ ಅದಕ್ಕೆ ಚಿಲ್ಲಿ ಹಾಕ್ತೀನಿ. ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಹಾಕ್ಕೊಳ್ಳೋಣ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಈರುಳ್ಳಿ, ಇದಕ್ಕೆ 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಲ್ಲ, ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಈರುಳ್ಳಿಗೆಲ್ಲ ಉಪ್ಪು ಹಿಡಿಬೇಕು ಅಂಥವರೆಗೂ ಇದು ಮಾಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡೋಣ. ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಚಪಾತಿಗೆ ಎಗ್ ಬುರ್ಜಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಮಾಡ್ತಾ ಇರೋದು. ಸೊ ಈರುಳ್ಳಿ ಬೇಯಲಿ. 1-2 ಮಿನಿಟ್ಸ್ ಈರುಳ್ಳಿ ಬೇಯ್ದಾದಮೇಲೆ 5 ಮೊಟ್ಟೆ ತೊಗೊಂಡಿದ್ದೀನಿ ನಾನು, ಇಬ್ರಿಗಾಗೋಷ್ಟು. 5 ಮೊಟ್ಟೆನ ಒಡೆದು ಇದ್ರೊಳಗೆ ಹಾಕೋಣ. ಸೊ ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಆಗಲೇ ಚೆನ್ನಾಗಿ ಟೇಸ್ಟ್ ಸಿಗೋದು. ಈರುಳ್ಳಿನ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು 1-2-3 ಮಿನಿಟ್ಸ್ ಕೈ ಆಡಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಫ್ರೈ ಆಗಿದೆ. ಸೊ ಈಗ ಎಗ್ನ ಒಡೆದು ಹಾಕ್ಕೊಳ್ಳೋಣ. ನಾನೊಂದು 5 ಎಗ್ಸ್ ತೊಗೊಂಡಿದ್ದೀನಿ. ಒಡೆದು ಅದರಲ್ಲಿ ಹಾಕ್ಬೇಕೀಗ. ಸೊ 5 ಮೊಟ್ಟೆನೂ ಒಡೆದು ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡೋಣ. ಸೊ ತೆಳ್ಳಗಿದೆ ಇದು ಯಾವ ಥರ ಆಗಬೇಕು ಅಂದರೆ ಗಟ್ಟಿಗೆ ಉದ್ರುದ್ರಾಗಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ತಳ ಹಿಡಿದ್ಬಿಡುತ್ತೆ. ಸೊ ನೀಟಾಗಿ ತಳ ಹಿಡಿದೇ ಇರೋ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಅದನ್ನು.
ನೀಟಾಗಿ, ಇಲ್ಲ ಅಂತಂದರೆ ಎಲ್ಲ ತಳ ಹಿಡಿಯುತ್ತೆ ಮತ್ತು ಸೀದೋದಂಗೆ ಆಗ್ಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ನೋಡಿ, ಆವಾಗಲೇ ತೆಳ್ಳಗಿತ್ತು, ಈಗ ಯಾವ ಥರ ಆಗ್ತದೆ ಅಂತ ಹೇಳ್ಬಿಟ್ಟು ಇದು ಫುಲ್ಲು ಈ ಥರ ಬಿಡಿ ಬಿಡಿ ಆಗಬೇಕು. ಕಾಣ್ತಿದೆಯಲ್ಲ, ನೀರೆಲ್ಲ ಹೋಗಿ ಡ್ರೈ ಆಗಬೇಕು ನೀಟಾಗಿ. ಅದು ಸೀಬಾರ್ದು, ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಸೀದಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಈಗ ಟೇಸ್ಟಿಗೆ ಸ್ವಲ್ಪ ಗರಂ ಮಸಾಲ ಹಾಕೋಣ. ಟೇಸ್ಟಿಗೆ ಸ್ವಲ್ಪ ಗರಂ ಮಸಾಲ ನೀವು 1 ಸ್ಪೂನ್ ಹಾಕ್ಕೊಂಡ್ರೂ ಸಾಕಾಗುತ್ತೆ. ನಾನು 1 ಸ್ಪೂನ್ ಆಗೋಷ್ಟು ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿನೂ ಹಾಕಿಲ್ಲ ನಾನು. ನೋಡಿ ಎಷ್ಟು ನೀಟಾಗಿ ಬಿಡಿ ಆಗ್ತಿದೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೀತಾ ಇದೆ, ಸೊ ಸೀದಂಗೆ ನೋಡ್ಕೋಬೇಕು. ತುಂಬ ಹೊತ್ತು ಬಿಟ್ಬಿಟ್ರೆ ಸೀದ್ಬಿಡುತ್ತೆ. ಆಗಿದೆ, ಫೈನಲ್ ಟಚ್ ಕೊಟ್ಬಿಡೋಣ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಸೊ ಎಗ್ ಬುರ್ಜಿ ರೆಡಿ. ಇದ್ರ ಜೊತೆಗೆ ಚಪಾತಿ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನೀಗ ಚಪಾತಿ ಮಾಡ್ತಿದ್ದೀನಿ. ನೋಡೋಣ, ನನ್ನ ಮಗಳು ಎದಳ್ಳಿಲ್ಲ ಅಂದರೆ ಚಪಾತಿ ಮಾಡಿ ಇದು ಮಾಡ್ತೀನಿ. ಇಲ್ಲ ಅಂತಂದರೆ ಇದೇ ಫೈನಲ್ಲು. ಎಗ್ ಬುರ್ಜಿ ಮಾಡಿರೋದು ಮಾತ್ರ ತೋರಿಸ್ತೀನಿ. ಸೊ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಯಾಕಂದರೆ ಮುಂಚೆ ಥರ ಅಲ್ಲ ಮೊದಲೆಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಗಮ್ ಅಂತ ವಾಸನೆ ಬರೋದು. ಇವಾಗಂತೂ ಎಲ್ಲ ನಾಟಿ ಯಾವುದೂ ಇಲ್ಲ, ಸೊಪ್ಪುಗಳು ಎಲ್ಲ ಫಾರಮ್. ಅದಕ್ಕೆ ಸ್ವಲ್ಪ ಹೊತ್ತು ಬೇಯಿಸೋಣ ಕೊತ್ತಂಬರಿ ಸೊಪ್ಪನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು. ಸೊ ಕಾಣಿಸ್ತಿದೆಯಾ, ಎಗ್ ಬುರ್ಜಿ ಫುಲ್ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಚಪಾತಿ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋದೇ. 2 ನಿಮಿಷ ಆಯಿತು, ಸೀತಾ ಇದೆ, ಸಾಕು, ಆಫ್ ಮಾಡಿಬಿಡೋಣ. ಗ್ಯಾಸ್ ಆಫ್ ಮಾಡಿದ್ದೀನಿ. ಎಗ್ ಬುರ್ಜಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ನಕ್ಷತ್ರ ಯೂಟ್ಯೂಬ್ ಚಾನಲ್ನ ಹೀಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.